ಹಲೋ ಫ್ರೆಂಡ್ಸ್, ತುಂಬ ಜನರು ರಿಕ್ವೆಸ್ಟ್ ಮಾಡ್ತಾಯಿದ್ರು ಡಾಟಾ ಅನಾಲಿಟಿಕ್ಸ್ ಇಂಟರ್ನ್ಶಿಪ್ 2026ಗೆ ವರ್ಕ್ ಫ್ರಮ್ ಹೋಮ್ ಆಗಿದ್ದು, ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಪಾರ್ಟ್ ಟೈಮ್ ಕೂಡ ಮಾಡ್ಬೋದು. ಇದು ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು, ಇದು ಇಂಟರ್ನ್ಶಿಪ್ ಆಗಿದೆ. ನೀವು ಮನೆಯಲ್ಲೇ ಕುಳಿತು ಲ್ಯಾಪ್ಟಾಪ್ ಮೂಲಕ ನೀವು ಕೆಲಸನ ಮಾಡ್ಕೋಬಹುದು. ಸರಿ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ನಮಸ್ಕಾರ ಸ್ನೇಹಿತರೆ, ಇಂದು ವಿದ್ಯಾರ್ಥಿಗಳು ಹಾಗೂ ಫ್ರೆಷರ್ಸ್ ಅಭ್ಯರ್ಥಿಗಳಿಗೆ ಒಂದು ಅತ್ಯುತ್ತಮ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಅವಕಾಶದ ಬಗ್ಗೆ ತಿಳಿಸಿಕೊಡಲಿದ್ದು, ಕ್ಯಾಪಿಟಲ್ ಇಂಜಿನಿಯರಿಂಗ್ ಸಂಸ್ಥೆಯು ಡಾಟಾ ಅನಾಲಿಟಿಕ್ಸ್ ಇಂಟರ್ನ್ಶಿಪ್ 2026 ಹುದ್ದೆಗೆ ಅರ್ಜಿನ ಕರೀತಾ ಇದ್ದು, ಈ ಇಂಟರ್ನ್ಶಿಪ್ ಮೂಲಕ ನೀವು ಡಾಟಾ ಅನಾಲಿಟಿಕ್ಸ್ ಕ್ಷೇತ್ರದಲ್ಲಿ ಪ್ರಾಯೋಗಿಕ ಅನುಭವವನ್ನು ಪಡೆದು ಸರ್ಟಿಫಿಕೇಟ್ ಹಾಗೂ ಫ್ರೀ ಪ್ಲೇಸ್ಮೆಂಟ್ ಆಫರ್ ಪಡೆಯುವ ಅವಕಾಶವಿದ್ದು, ಹಾಗಾದರೆ ಈ ಇಂಟರ್ನ್ಶಿಪ್ಗೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು, ಯಾವ ಕೆಲಸ ಮಾಡಬೇಕು, ಅವಧಿ, ಸ್ಥಳ, ಸೌಲಭ್ಯಗಳು ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಏನು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸಂಸ್ಥೆಯ ಹೆಸರು ಕ್ಯಾಪಿಟಲ್ ಇಂಜಿನಿಯರಿಂಗ್, ಹುದ್ದೆ ಹೆಸರು ಡಾಟಾ ಅನಾಲಿಟಿಕ್ಸ್ ಇಂಟರ್ನ್ಶಿಪ್ ಹಾಗೂ ಕೆಲಸದ ಸ್ವರೂಪ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಆಗಿದ್ದು, ಇದು ಫುಲ್ ಟೈಮ್ ಇಂಟರ್ನ್ಶಿಪ್, ವಾರದಲ್ಲಿ 5 ಕೆಲಸದ ದಿನಗಳಾಗಿರುತ್ತದೆ. ಇಂಟರ್ನ್ಶಿಪ್ ಲೊಕೇಶನು ಬೆಂಗಳೂರು. ಇಂಟರ್ನ್ಶಿಪ್ ವರ್ಕ್ ಫ್ರಮ್ ಹೋಮ್ ಆಗಿದ್ದರೂ ಅಧಿಕೃತ ಇಂಟರ್ನ್ಶಿಪ್ ಲೊಕೇಶನು ಬೆಂಗಳೂರಾಗಿದೆ. ಇಂಟರ್ನ್ಶಿಪ್ ಅವಧಿ 3 ತಿಂಗಳಾಗಿದ್ದು, ಅರ್ಹತೆ ಕೆಳಗಿನ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದು. ಅಂಡರ್ ಗ್ರ್ಯಾಜುಯೇಟ್ ವಿದ್ಯಾರ್ಥಿಗಳು, ಪೋಸ್ಟ್ ಗ್ರ್ಯಾಜುಯೇಟ್ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು, ಮ್ಯಾನೇಜ್ಮೆಂಟ್ ಸ್ಟೂಡೆಂಟು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳು ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ಮತ್ತು ಇತರ ಸಂಬಂಧಿತ ವಿದ್ಯಾರ್ಥಿ ಹೊಂದಿರುವವರು ಅರ್ಜಿಯನ್ನು ಸಲ್ಲಿಸಬಹುದು. ಇಂಟರ್ನ್ಶಿಪ್ ಮಾಡಬೇಕಾದಂಥ ಕೆಲಸ: ಆಯ್ಕೆಯಾದ ಅಭ್ಯರ್ಥಿಗಳು ಕೆಳಗಿನ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತದೆ. ವಿವಿಧ ಮೂಲಗಳಿಂದ ದೊಡ್ಡ ಪ್ರಮಾಣದ ಡಾಟಾವನ್ನು ಸಂಗ್ರಹಿಸುವುದು, ಡಾಟಾವನ್ನು ಕ್ಲೀನ್ ಮಾಡಿ ಪ್ರೊಸೆಸ್ ಮಾಡುವುದು, ಎಕ್ಸ್ಪ್ಲೋರೇಟರಿ ಡಾಟಾ ಅನಾಲಿಸಿಸ್ ಮಾಡಿ ಟ್ರೆಂಡ್ಸ್, ಪ್ಯಾಟರ್ನ್ ಹಾಗೂ ಅನೋಮಲ್ಸ್ ಗುರುತಿಸುವುದು, ಹಾಗೆ ಡಾಟಾ ವಿಜುವಲೈಸೇಷನ್ ಡ್ಯಾಶ್ಬೋರ್ಡ್ ತಯಾರಿಸುವುದು, ಹಾಗೆ ಸೀನಿಯರ್ ಡಾಟಾ ಅನಾಲಿಸ್ಟ್ ಜೊತೆ ಸೇರಿ ಪ್ರೆಡಿಕ್ಟಿವ್ ಮಾಡೆಲ್ಸ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ಗೆ ಸಹಕರಿಸುವುದು, ಹಾಗೂ ಬಿಸ್ನೆಸ್ ರಿಕ್ವೈರ್ಮೆಂಟ್ ಅರ್ಥ ಮಾಡಿಕೊಂಡು ಅನಾಲಿಟಿಕಲ್ ಟಾಸ್ಕನ್ನು ಪೂರ್ಣಗೊಳಿಸುವುದು, ಡಾಟಾ ಅನಾಲಿಟಿಕ್ಸ್ ಪ್ರೊಸೆಸ್ ಡಾಕ್ಯುಮೆಂಟೇಷನ್ ತಯಾರಿಸಲು ಸಹಾಯ ಮಾಡುವುದು, ಹೊಸ ಡಾಟಾ ಅನಾಲಿಟಿಕ್ಸ್ ಟೂಲ್ಸ್ ಮತ್ತು ಟೆಕ್ನಿಕ್ಸ್ ಅನ್ನು ಕಲಿಯುವುದು, ಟೀಮ್ ಮೀಟಿಂಗ್ನಲ್ಲಿ ಭಾಗವಹಿಸಿ ಪ್ರೋಗ್ರೆಸ್ ಅಪ್ಡೇಟ್ ನೀಡುವುದು, ಹಾಗೂ ಡಾಟಾ ಕ್ವಾಲಿಟಿ ಹಾಗೂ ಅನಾಲಿಟಿಕಲ್ ಔಟ್ಪುಟ್ ಪರಿಶೀಲಿಸುವುದು, ಅಗತ್ಯವಿರುವ ಡಾಟಾ ಸಂಬಂಧಿತ ಇತರ ಕಾರ್ಯಗಳಿಗೆ ಸಹಕರಿಸುವುದು. ಇಲ್ಲಿ ನಿಮಗೆ ಅಗತ್ಯ ಕೌಶಲ್ಯಗಳು: ಸಂಸ್ಥೆಯು ಯಾವುದೇ ಕಡ್ಡಾಯ ಟೆಕ್ನಿಕಲ್ ಸ್ಕಿಲ್ಲನ್ನು ಸೂಚಿಸಿಲ್ಲ, ಆದರೆ ಕೆಳಗಿನ ಕೌಶಲ್ಯಗಳು ಇದ್ದರೆ ಉತ್ತಮ. ಅಂದರೆ ಡಾಟಾ ಅನಾಲಿಸಿಸ್ ಬಗ್ಗೆ ಮೂಲಭೂತ ಜ್ಞಾನ ಮತ್ತು ಅನಾಲಿಟಿಕಲ್ ಥಿಂಕಿಂಗು ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲು, ಲರ್ನಿಂಗ್ ಇಂಟ್ರೆಸ್ಟು, ಕಮ್ಯುನಿಕೇಷನ್ ಸ್ಕಿಲ್ಲು ಮತ್ತು ಟೀಮ್ ಕೊಲಾಬ್ರೇಷನ್ ಸ್ಕಿಲ್ ಇರಬೇಕು. ಇಂಟರ್ನ್ಶಿಪ್ ಬೆನಿಫಿಟ್ಟು: ಇಂಟರ್ನ್ಶಿಪ್ಪಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸರ್ಟಿಫಿಕೇಟ್ ಆಫ್ ಕಂಪ್ಲೀಷನ್ ಮತ್ತು ಲೆಟರ್ ಆಫ್ ರೆಕಮೆಂಡೇಷನ್ ಮತ್ತು ಲರ್ನಿಂಗ್ ಎಲೆವೆನ್ಸ್ ಮತ್ತು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಮತ್ತು ಜಾಬ್ ಆಫರ್ ಅವಕಾಶ ಹಾಗೂ ಫ್ರೀ ಪ್ಲೇಸ್ಮೆಂಟ್ ಆಫರ್ ಅವಕಾಶ ಸಿಗುತ್ತೆ. ಕೆಲಸದ ದಿನ ವಾರಕ್ಕೆ 5 ದಿವಸ ಮಾತ್ರ. ಇಂಟರ್ನ್ಶಿಪ್ ಟೈಮಿಂಗು ಫುಲ್ ಟೈಮ್ ಆಗಿದ್ದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು, ಈ ಇಂಟರ್ನ್ಶಿಪ್ ಯಾರಿಗೆಲ್ಲ ಉಪಯುಕ್ತ ಅಂದರೆ ಕಾಲೇಜು ವಿದ್ಯಾರ್ಥಿಗಳಿಗೆ, ಎಕ್ಸ್ಪೀರಿಯನ್ಸ್ ಇಲ್ಲದವರಿಗೆ, ಡಾಟಾ ಅನಾಲಿಟಿಕ್ಸ್ ಕಲಿಯಲು ಬಯಸುವವರಿಗೆ, ರಿಸ್ಯೂಮ್ ಸ್ಟ್ರಾಂಗ್ ಮಾಡಿಕೊಳ್ಳಲು ಬಯಸುವವರಿಗೆ ಮತ್ತು ಭವಿಷ್ಯದಲ್ಲಿ ಡಾಟಾ ಅನಾಲಿಸ್ಟ್ ಆಗಲು ಆಸಕ್ತಿ ಇರುವವರಿಗೆ ಇದೆಲ್ಲ ಉಪಯುಕ್ತವಾಗಿದ್ದು, ಅರ್ಜಿ ಸಲ್ಲಿಸುವ ವಿಧಾನ: ಆಸಕ್ತ ಅಭ್ಯರ್ಥಿಗಳು ಕೆಳಗೆ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಇದು ಮಾಡ್ಕೋಬಹುದು. ನಿಮಗೆ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ. ನೀವು ನೇರವಾಗಿ ಅಲ್ಲಿಂದ ಇದು ಮಾಡ್ಕೋಬೋದು, ಕ್ಲಿಕ್ ಮಾಡ್ಕೊ ಅಪ್ಲೈ ಮಾಡ್ಕೋಬೋದು. ಮುಖ್ಯ ಮಾಹಿತಿ: ಸಂಸ್ಥೆ ಕ್ಯಾಪಿಟಲ್ ಇಂಜಿನಿಯರಿಂಗ್, ಹುದ್ದೆ ಡಾಟಾ ಅನಾಲಿಟಿಕ್ಸ್ ಇಂಟರ್ನ್ಶಿಪ್, ಕೆಲಸದ ವಿಧ ವರ್ಕ್ ಫ್ರಮ್ ಹೋಮ್ ಆಗಿದ್ದು, ಇಂಟರ್ನ್ಶಿಪ್ ಟೈಪ್ ಫುಲ್ ಟೈಮ್ ಆಗಿದ್ದು, ಸ್ಥಳ ಬೆಂಗಳೂರು, 3 ತಿಂಗಳ ಅವಧಿಯಾಗಿದ್ದು, ಕೆಲಸದ ದಿನ ವಾರಕ್ಕೆ 5 ದಿವಸವಾಗಿದ್ದು, ಅರ್ಹತೆ ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಹಾಗೂ ಇತರ ವಿದ್ಯಾರ್ಥಿಗಳು ಇದು ಮಾಡ್ಕೋಬೋದು. ನಿಮಗೆ ಇಲ್ಲಿ ಉತ್ತಮ ರೀತಿಯ ಸೌಲಭ್ಯ ಕೊಡ್ತಾ ಅಂತ ಹೇಳಿದ್ದಾರೆ. ಸರಿ ಫ್ರೆಂಡ್ಸ್, ಸ್ನೇಹಿತರೆ, ವಿದ್ಯಾರ್ಥಿಗಳಿಗೂ ಹಾಗೂ ಫ್ರೆಷರ್ಸ್ಗಳಿಗೆ ಇದು ಒಂದು ಉತ್ತಮ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಅವಕಾಶವಾಗಿದ್ದು, ಡಾಟಾ ಅನಾಲಿಟಿಕ್ಸ್ ಕ್ಷೇತ್ರದಲ್ಲಿ ನಿಮ್ಮ ವೃತ್ತಿ ಜೀವನ ಆರಂಭಿಸಲು ಇದು ಒಂದು ಒಳ್ಳೆಯ ಅವಕಾಶವಾಗಿದ್ದು, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಉದ್ಯೋಗ ಇಂಟರ್ನ್ಶಿಪ್ ಮಾಹಿತಿಗಳಿಗಾಗಿ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.